ಏನು ಚಂದ ಐತ್ರಿ ಮನಿ. ಯಪ್ಪ 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 ಯಪ್ಪ, ವಾಡೆ ವಾಡೆ ನೋಡ್ದಂಗೆ ಆಕತೈತಿ. ಅದೇ ರೀ ನನ್ನ ಮಣ್ಣಿದು ನನ್ನ ಇದು ಅಂತೇಳಿ ಅಂಬರೀಷ್ ಪಿಕ್ಚರ್ನಾಗ ಅದು ವೀರ ಪರಂಪರೆ ಅವ್ರ ಮನಿ ಐತಲ್ಲ, ಅಂಬರೀಷ್ ಅವ್ರ ಮನಿ ಹಂಗೈತಲ್ರಿ. ಅಲ್ಲಲ್ಲಿ 3 ಮಂದಿ ಬಂದೀವಲ್ಲ ಕನ್ಯೆ ನೋಡಾಕ. ನಮ್ಮ ತಂಗಿನೂ ಕರ್ಕೊಂಬಂದಿದ್ರೆ ಎಷ್ಟು ಚಂದ ಇರ್ತಿತ್ತು. ಬಾಯ್ ಮುಚ್ಕೊಂಡಿರಿ. ತಂಗಿ ಅಂತ ತಂಗಿ ಹಾಕೊಳ್ಳೋ ಅಂಗಿ. ನಿಮ್ಮ ಆ ಗಿರ್ಜಿ ಮನೆ ಫಂಕ್ಷನಿಗೆ ಕುಣ್ಕೊಂತ ಹೋಗಿ ಬಂದ್ಲು. ಅದಕ್ಕೆ ನಾನು ಆಕಿನ ಕರಿಲಾರ್ದ ಬಂದಿದ್ದೆ. ಬಾಯಿ ಮುಚ್ಕೊಂಡಿರ್ರಿ ನೀವು. ಮಗನ ಮನಿ ಹೆಂಗೈತ್ಲಾ? ಮನಿ ಏನ ಮಸ್ತ್ ಐತಿ ಬೇ, ಹುಡುಗಿ ಹೆಂಗದಾಳ ಏನ. ಮನಿ ಮಸ್ತ್ ಇದ್ದಿಂದ ಹುಡುಗಿನೂ ಮಸ್ತ್ ಇರ್ತಾಳ, ಮುಚ್ಕೊಂಡಿರು. ಆದ್ರೂ 3 ಮಂದಿ ಬಂದಿದ್ದು ಅಭಿಷೇಕನ. ಬಾಯಿ ಮುಚ್ಕೊಂಡಿರ್ತೀರೇನ? ಏನ್ ನಮ್ಮ ಮನಿ ಒಳಗೆ ಸುಭಶಕನ ತುಂಬಿ ಹರಿತಾ ಐತಿ ಅಲ್ಲ. ಮೇಲೆ ಮೇಲೆ ಕಾರ್ಯಕಟ್ನ ನಡ್ಯಾಕತ್ತಾವ ನೋಡು. ಈ ಭಾಡೆ ಯಾವಾಗಕಿನ ಹಲಕಟ್ ಬೆಂಡ್ಲಿನ ಲಗ್ನ ಮಾಡ್ಕೊಂಡು ಬಂದ ಲವ್ ಮ್ಯಾರೇಜ್ ಅಂತೇಳಿ ಆವಾಗ ನಮ್ಮ ಮನಿಗೆ 7:30 ಹತ್ಕೊಂತು. ಕ್ಷಮಿಸಿ ನಮ್ಮ ಆಳು ನೀವು ಬಂದಿರಿ ಅಂತ ಹೇಳೋದು ಲೇಟ್ ಮಾಡಿಬಿಟ್ಟ. ನೀವು ಬಂದಿದ್ದು ಭಾಳ ಖುಷಿ ಆತ. ಬಂದು ಭಾಳತ್ತ? ಇಲ್ಲ ಹಿಂದಿನಾಗ ಬಂದೀವಿ ತಗೋರಿ. ಅಂದಂಗೆ ಪರಮೇಶಿ ಹೇಳಿದ್ದ ನೀವು ಬರ್ತೀರಿ ಅಂತೇಳಿ. ಬಂದಿದ್ದು ಭಾಳ ಖುಷಿ ಆತ. ಅಯ್ಯೋ, ನಮಗೂ ಪರಮೇಶಣ್ಣ ಹಿಂಗೊಂದು ಸಂಬಂಧ ಐತಿ ಅಂತ ಹೇಳಿದ ತಕ್ಷಣ ನಾವು ಹಂಗಾರ ಆಯ್ತು ಅಂತ ಬಂದೇ ಬಿಟ್ವಿ. ಯಾಕಂದ್ರೆ ನಮ್ಮ ಮಗುಗೂ ಕಂಕಣ ಬಲ ಈಗ ಇದೇ ವರ್ಷದಾಗ ಐತಂತ ಕೂಡಿ, ಅದಕ್ಕೆ ಮಾಡಿ ಮುಗಿಸ್ಬಿಡೋಣ ಅಂತ. ಚಾ ಕಾಪಿ ತರ್ಸೇ ಬಿಡ್ತೇನೆ. ಏ ಹೇಮಾ, ಉಪ್ಪಿಟ್ಟು, ಅವಲಕ್ಕಿ, ಕೇಸರಿ ಬಾತ್, ಚುಮ್ಮರಿ, ಆಮ್ಯಾಗ ಮತ್ತೇನು ಮಾಡೈತಿ ಎಲ್ಲ ತೊಗೊಂಡು ಬಾ. ಅಯ್ಯೋ ಅದೆಲ್ಲ ಏನು ಬೇಡ್ರಿ. ಫಸ್ಟ್ ಹುಡುಗಿನ ತೋರಿಸ್ಬಿಡ್ರಿ. ಅದೆಲ್ಲ ಏನು ಬೇಡ್ರಿ, ಯಾಕಂದ್ರೆ ನಾವು ಇನ್ನಿದಾಗ ಮನ್ಯಾಗೆಲ್ಲ ಮುಗಿಸ್ಕೊಂಡು ಬಂದೇವಿ. ನಮಗೆ ಬ್ಯಾಡ್ರಿ, ಏನು ಬೇಡ್ರಿ. ಅದು ಅಲ್ಲದೆ ನಾವು ಹೆಣ್ಣು ಗಂಡು ಕೊಟ್ಟು ತೊಗೊಳ್ಳೋ ಮಟ್ಟ ಏನು ತಿನ್ನೋದಿಲ್ಲ. ಬೇಕಾದ್ರೆ ಆಮೇಲೆ ಚಹಾ ಕೊಡುವಂತ್ರಿ. ಹೌದಾ, ಸರಿ. ಹಂಗಾರೆ ಹುಡುಗಿ ಕರ್ಕೊಂಬರ್ತೀನಿ ರೀ. ನಿಮ್ಮ ಮನೆಯವ್ರಿ ಬರ್ತಾರೆ, ಅವರು ಒಳಗದಾರ, ಬರ್ತಾರೆ. ಯಾರ ಬಂದಾರ್ರಿ ಮಾತಾಡಕ. ಗುಡಿಯವ್ರು ಒಂದು ಸ್ವಲ್ಪ ರೊಕ್ಕ ನಮ್ಮ ಕಡೆಯಿಂದ ದೇಣಿಗೆ ಏನಾರ ಸಿಗ್ತೈತೆ ಅಂತ ಕೇಳಕ್ಕೆ ಬಂದಾರ. ಹಾಗಾಗಿ ನಮ್ಮ ಮನೆಯವ್ರು ಚೆಕ್ ಬರೆದು ಕೊಡಾಕತ್ತಾರ ಒಂದು 50,000 ರೂಪಾಯಿ. ಅಯ್ಯೋ ಗುಡಿಗೆ ದೇಣಿಗೆನ 50,000 ಕೊಡಾಕತ್ತಾರ ಅಂದ್ರೆ ಇನ್ನು ಮನೆ ಹಳೆ ಆಗೋಗಿ ಎಷ್ಟು ಕೊಡ್ಬೋದಪ್ಪ ದೇವ್ರೇ. ಇಂಥ ಭಾಗ್ಯದ ಬಾಗಿಲು ತೆಗಿಯಾಕೆ ನಮ್ಗೆ ಇಷ್ಟು ದಿನ ಬೇಕಾತ. ನೋಡ್ದೇನೆ ಎಂಥ ಫಸ್ಟ್ ಕ್ಲಾಸ್ ಸಂಬಂಧ ತಂದಾನೆ ಅಂತೇಳಿ. ಹೋಗಿ ಆ ತಿರ್ಬೋಕಿ ಇದ್ದಂಗೆ ಅದಾವು ಅಂಥ ಸಂಬಂಧ ಗಂಟು ಬಿದ್ದಿದ್ದೆಲ್ಲ. ಬಾಡ್ಯಾ ಫೋನ್ ಹಚ್ಚು, ಅವ್ರ ಮನೆಗೆ ಹೋಗು ಅಂತೇಳಿ. ನಿನ್ನ ಮಾತು ಕೇಳಿ ಹೋಗಿದ್ನಂದ್ರೆ ತರ್ತಿದ್ದೆ ನೋಡಿ ಭಿಕ್ಷುಕರನ್ನ. ಅಯ್ಯೋ ನೋಡ್ಲಾ 12 ಲಕ್ಷ ರೂಪಾಯಿ ಕೊಡು ಅಂದಾಳಲ್ಲ ನಿನ್ನ ಹೆಂಡ್ತಿ. ಅಲ್ಲ, ಹೆಂಡ್ತಿ ಆಗಿದ್ದಕ್ಕೆ ನೋಡ್ತಿರ್ಬೇಕಾರೆ ನೀನು 12 ರೂಪಾಯಿ ಕೊಟ್ಟಂಗಕ್ಕತ್ತಿಗೆ. ಅವಾಗ ನಮ್ಮದು ಈಗ ಸಿಕ್ಕಿರೋ ಸಂಬಂಧ ನೋಡಿ ಹೊಟ್ಯಾಗ ಸಂಕಟ ಬಿದ್ದು ಬ್ಯಾಡಿ ಮೆಣಸಿನಕಾಯಿ ಅಲ್ಲ ಗುಂಟ್ರು ಮೆಣಸಿನಕಾಯಿ ಅರ್ಧಂಗ ಆಗ್ಬೇಕಾಕಿಗೆ. ಹೌದವ್ವ, ಭಾರಿ ಶ್ರೀಮಂತರ ಅಂತ ಕಾಣ್ತತಿ. ನಮಸ್ಕಾರ ರೀ. ಏನು ಮಾರಾಯ, ಕೊಳ್ಳಂದು ಸರ ಎಮ್ಮಿ ಕಟ್ಟು ಹಗ್ಗಾಗೈತಲ್ಲ. ರೊಕ್ಕ ಇಡೆಗೆ ಐತಿ ಬಿಡು. ಅಂದಂಗ ಹುಡುಗ ಏನ್ ಮಾಡ್ಕೊಂಡದಾನ? ಈಗ ಸದ್ಯಕ್ಕೆ ನಾನು MNC ಕಂಪ್ನಿ ಒಳಗೆ ಕೆಲ್ಸಕ್ಕೆ ಹೊಂಟೇನಿ ರೀ. MNC ಒಳಗೆ ತಿಂಗಳ 20,000 ಪಗಾರ ಕೊಡ್ತಾರೆ. ಅಂದರೆ ನಮ್ಮದು ಆಸ್ತಿ ಏನೂ ಇಲ್ಲ ಅಂತಲ್ಲ, ಆಸ್ತಿ ಐತ್ರಿ. ಅಂದರೆ ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತಾರಲ್ರಿ, KHB, ಅದಕ್ಕೆ ಸೆಲೆಕ್ಟ್ ಆಗೈತಿ. ನಮ್ಮದು ಹೊಲ 2 ಎಕರೆ. ಅದನ್ನು ಅವ್ರು ಮಾಡ್ಯಾರ, ಕೊಟ್ರೆ ಅಂದ್ರೆ ನಮ್ಗೆ ದೊಡ್ಡ ಲಾಭ ಐತಿ. ಇನ್ನೂ ಕೊಟ್ಟಿಲ್ರಿ ಅದನ್ನು. ಓಹ್ ಹೌದಾ, ಆಗ್ಲಿ ನಾವು ಹಳೆಯ ಎಷ್ಟು ದುಡಿತಾನ ಬಿಡ್ತಾನ ತಲೆ ಕೆಡಿಸ್ಕೊಡಲ್ರಿ. ಯಾಕಂದ್ರೆ ನಾವೇ ನಮ್ಮ ಮಗಳಿಗೆ ಬೇಕಾದಷ್ಟು ಕೊಡ್ತೀವಿ. ಅಂದಮೇಲೆ ಹಳ್ಯಾನ ಮನೆಗೆ ಏನೈತಿ ಬಿಟ್ಟತಿ ನಾವು ಯಾಕೆ ನೋಡಕ್ಕೆ ಹೋಗೋಣ? ಏನಂತೀರಿ? ಇರ್ಲಿ ನೋಡ್ರಿ, ನಾ ಇದ್ದಿದ್ದು ಹೇಳ್ತೀನಿ. ನಮ್ಗೆ ಇರೋದು ಒಂದು ಗಂಡು ಒಂದು ಹೆಣ್ಣು, ಇಬ್ಬರಿಗೆ ಇದೆಲ್ಲ ಆಸ್ತಿ. ಅವ್ರು ಚೆನ್ನಾಗಿರ್ಬೇಕು ನನಗಷ್ಟೇ. ಅವ್ರು ಚೆನ್ನಾಗಿ ನನ್ನ ಮಗಳನ್ನ ನೀವು ನೋಡ್ಕೊಂಡ್ರೆ ನೀವು ಏನು ಬೇಕಾದ್ರೂ ನಾ ಕೊಡ್ತೀನಿ. ನನ್ನ ಮಗಳ ಕಣ್ಣಾಗ ಹನಿ ನೀರು ಬರಬಾರ್ದು, ಹಂಗೆ ನೀವು ನೋಡ್ಕೋಬೇಕು ಮದುವೆ ಆದ್ಮೇಲೆ. ಅಯ್ಯೋ, ಅದ್ರ ಬಗ್ಗೆ ಅಣ್ಣಾರ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ನನ್ನ ಮನೆಗೆ ಬರೋ ಹುಡುಗಿ ನನ್ನ ಸೊಸಿ ಅಲ್ರಿ, ನನ್ನ ಮಗಳಕಿ, ನನ್ನ ಮಗಳ. ಅಂದಂಗ ಒಂದು ಡೈವರ್ಸ್ ಆಗೈತಿ ಅಂತ ಸುದ್ದಿ ಕೇಳಿದೆ. ಅಯ್ಯೋ, ಅದು ಹೆಣ್ಣಲ್ರಿ, ಹೆಣ್ಣು ಆಕಾರದಾಗ ಬಂದಿದ್ದು ಹಿಡಂಬಿ. ನೋಡ್ರಿ, ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ ಅಣ್ಣಾರ. ಅಲ್ಲ, ಗಂಡು ಮಕ್ಳು ಕುಡಿದ್ರನ್ನ ತಡ್ಕೊಳಕ್ಕಾಗಲ್ಲ, ಇನ್ನು ಹೆಂಗಸರು ಕುಡಿದ್ರೆ ಹೆಂಗಿರ್ತೈತ್ರಿ? ಅಯ್ಯೋ, ರಪ್ಪನ ಮನ್ಯಾಗಿಲ್ಲ ಬಾರೋ ದುಶ್ಚಟಗಳೆಲ್ಲ ಕಲ್ತು ಮೈ ಗುಡಿಸ್ಕೊಂಡ್ಬಿಟ್ಟಿದ್ಲ ರೀ. ನಮ್ಮ ಹುಡುಗ ಪಾಪ ಮದುವೆ ಆಗೋತ್ನಾಗ ಇದು ಯಾವುದು ಗೊತ್ತಿಲ್ಲರಿ. ಮದುವೆ ಆದ್ಮೇಲೆ ಒಂದೊಂದೇ ಅವತಾರ ಚಾಲು ಆದ್ವು. ಕುಡಿಯೋದು, ಸಿಗರೇಟ್ ಸೇದೋದು, ಈ ಸ್ಪೀಟ್ ಆಡೋದು ಒಂದು ಬಿಟ್ಟಾಳನ ಯಾರಿಗೆ ಗೊತ್ತು. ಅದನ್ನ ಮೊಬೈಲ್ನಾಗ ಆಡ್ತಿದ್ಲ ಏನೋ. ಈಗೇನ ರೊಕ್ಕ ಕಟ್ಟಿ ಆಡು ಎಲ್ಲ ಬರ್ತಾವಂತಲ್ಲ ಅದು. ಆಮೇಲೆ ಹುಡುಗರು ಜೋಡಿ ಅಡ್ಡಾಡೋದು, ಟ್ರಿಪ್ ಹೋಗೋದು, ಹಿರಿಯಾರನ್ನು ಕಿಮ್ಮತ್ತಿಲ್ಲ. ಮಕ್ಕಳಂತೂ ಬೇಡಂತೆ. ಹಿಂಗಾದ್ರೆ ನಮ್ಮ ವಂಶ ಮುಂದುವರೆಯೋದು ಹೆಂಗ್ರಿ? ಹೊಟ್ಟಿಲ್ ನಿಂತಿದ್ದ ಕುಳಿಗೆ ತೊಗೊಂಡು ಹೋಗಿಸ್ಕೊಂಡಾಳ್ರಿ ಈಕಿ. ಅಂತ ಹೆಣ್ಮಗಳನ್ನ ಸೊಸಿ ಮಾಡಿಟ್ಕೊಂಡು ಏನು ಮಾಡ್ತೀರಿ? ಕೋರ್ಟ್ನಾಗ ಚೀತು ಅಂತೇಳಿ ಮಚ್ಚಿಲ್ ಹೊಡೆದು ಬಿಡ್ಸ್ಯಾರಕಿನ್. ನನ್ನ ಮಗನಿಂದ ಬಿಡುಗಡೆ ಕೊಡ್ಸ್ಯಾರ. ಹೌದಾ? ಹುಡುಗಿ ಕರೆಸ್ರಿ, ಬರ್ತಾ ಕರ್ಕೊಂಬಾರ. ಸೌಭಾಗ್ಯವತಿನ? ಸೌಭಾಗ್ಯವತಿ
ಹೆಸರಿಗೆ ತಕ್ಕಂಗೆ ಸೌಭಾಗ್ಯವತಿನ ಬಿಡ್ರಿ. ಮಧುರ, ಈ ಸೀರೆ ಒಳಗೆ ಇಷ್ಟು ಮುದ್ದ ಕಾಣಕತ್ತಿ ಗೊತ್ತನ, ಕರೆನ ಭಾಳ ಚಂದ ಕಾಣಕತ್ತಿ. ಥ್ಯಾಂಕ್ ಯು ರೀ. ಮತ್ತೆ ಅತ್ತಿಮ್ಮವ್ರು ಎಲ್ಲೋದ್ರು? ಈಗೇನು ಉಡಿ ತುಂಬ ಶಾಸ್ತ್ರ ಮುಗೀತಾ ಮಾಡ್ಬೇಕಾ ಇನ್ನು? ಏನಪ್ಪ ನಂಗಂತೂ ಗೊತ್ತಿಲ್ಲ, ಕುಂದ್ರಕ್ ಆಗ್ವಲ್ತ್ರಿ. ಇವೆಲ್ಲ 6 ಮಂತ್ ಇದ್ದಾಗ ಮಾಡ್ಬೇಕು. ಸ್ಟಮಕ್ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಈಗ ಹೊಟ್ಟೆ ಎಲ್ಲ ಪೇಯ್ನ್ ಆಗ್ತೈತಿ. ಬೇಬೀಸ್ ಎಲ್ಲ ಪೂರ್ತಿ ಎಲ್ಲ ಅವರು ಬೆಳೆದಿರ್ತಾರೆ. ಹಾ, ಬಡ ಬಡ ಉಡಿ ತುಂಬ ಆರತಿ ಮಾಡಕ್ಕೆ ವ್ಯವಸ್ಥೆ ಮಾಡ್ರಿ. ಏನನ್ನ ನಮ್ಮ ಮಧುರಾನ್ ಗಂಡ ಭಾರಿ ಚಂದ ನೋಡಾಕ, ಈಡು ಜೋಡು ಹೇಳಿ ಮಾಡಿಸ್ತಂಗೈತಿ. ದೊಡಮ್ಮ ಕುಂದ್ರಕ್ ಯಾಕ ಹೊಟ್ಟಿ ಬಾಳ ಒಂಥರ ನೋವು, ಅಂದ್ರೆ ಸುಸ್ತು. ಹೊಟ್ಟಿ ದೊಡ್ಡದಾಗೈತಲ್ಲ, ಅದಕ್ಕೆ ದೊಡ್ಡದಾಗೈತಲ್ಲ. ಈಗ ನೀನು ಕುಂತಾಗ ಇಲ್ಲಿ ತೊಡಿಗೆಲ್ಲ ನಿನ್ನ ಹೊಟ್ಟೆ ಹತ್ತತಲ್ಲ, ಹಂಗ ಆಕತಿ. ನಾ ಎಷ್ಟು ಬಡ್ಕೊಂಡೆ ನಿಮ್ಮ ಅವ್ಗ, 6ರಾಗ ಮಾಡೋಣ ಅಂದ್ರೆ ಹೊಟ್ಟಿ ತ್ರಾಸಾಗಲ್ಲ ಅಂತೇಳಿ 8ರಾಗ ಮಾಡೋಣ ಅಂತ ಕುಣಿತು. 8ರಾಗ ತ್ರಾಸಾಕತೆ ಆಗೋದಿಲ್ಲ, ಭಾಳ ಹೊತ್ತಿರ್ತತ. ಭಾಳ ತಕತೆ ಅಂದ್ರೆ ಏನರ್ಥವ? ಹಿಂಗೆ ಮಾಡ, ಈಗ ಒಂದು 5 ಮಂದಿ ಉಡಿ ಎಲ್ಲ ತುಂಬಿ ಆದ್ಮೇಲೆ ಒಂಚೂರು ಹೋಗಿ ಅಡ್ಡಾಗ ಒಂದು 2 ನಿಮಿಷ ಅಡ್ಡಾದಂಗೆ ಆಗಿ ಮತ್ತೆ ಬಾ. ಮತ್ತೊಂದು ಸ್ವಲ್ಪ ಬಂದು ಹೋದ್ಮೇಲೆ ಮತ್ತೊಂಚೂರು ಹೋಗಿ ಅಡ್ಡಾಗ. ಅಯ್ಯಪ್ಪ, ಸುಸ್ತು, ಹೊಟ್ಟೆ ಎಲ್ಲ ನೋವು. ಏನೇನು ನೋಡಲ್ಲ ಪಾಪ, ಹುಡುಗಿ ಕುಂದ್ರಾಗ ತ್ರಾಸ ಆಗತ್ತಂತ. ಅಯ್ಯೋ, ನಾನು ಇವ್ರ ಅಪ್ಪಗೆ ಬಡ್ಕೊಂಡೆ ಶಾಂತಕ. ಎಷ್ಟು ಹೇಳಿದೆ 6ರಾಗ ಮಾಡೋಣ ಅಂತೇಳಿ, ನನ್ನ ಮಾತು ಎಲ್ಲಿ ಕೇಳ್ತಾರ ನೋಡೋಣ. ಈಗ ಅಪ್ಪಗೆ ಹೇಳಿದೆ ಅಂತ ನೀನು, ನಿನಗೆ ಹೇಳಿದೆ ಅಂತ ಅಪ್ಪ. ಬಿಟ್ಬಿಡ್ರಿ ಹೋಲಿ, ಅವ ಬಡ ಬಡ ಉಡಿ ತುಂಬ ಮುಗಿಸವ. ಅದು ಬಂದ್ರೆ ಎಲ್ಲರೂ ಬಂದ್ರು. ಶಾಂತಕ ಫಸ್ಟ್ ನೀನೇ ತುಂಬಿಡಲಿ ಉಡಿ. ಆಯ್ತು. ಶಾಂತಕ ಒಂದು ಯಾವ್ದಾರು ಚಂದನ ಹಾಡು ಹೇಳ. ಹೋಗಲೆ, ನಂಗೆ ಮೊದಲೇ ನೆಗಡಿ ಆದಂಗೆ ಆಗೈತೆ, ಧ್ವನಿ ಅಷ್ಟು ಚಲೋ ಬರೋದಿಲ್ಲ ಬಿಡ್ಲೆ. ನಾವಲ್ಲಪ್ಪ ಹಾಡಿಗಿಡಿ ಹೇಳಕ್ಕ, ನೀವು ಯಾವ್ದಾರು ಬಂದಿದ್ದು ಹೇಳ್ರಿ. ಶಾಂತಕ, ನಿನ್ನ ಚಲೋ ಇಲ್ಲಿ ಯಾರಿಗೆ ಹಾಡಕ್ ಬರ್ತೈತಿ? ಹಾಡ ಶಾಂತಕ, ನೀ ಯಾವ್ದು ಕಲ್ತಿ, ನಮ್ಗೆ ಎಲ್ಲಿ ಬರ್ಬೇಕು? ಒಂದು ಯಾವ್ದಾರು ಚಲೋದ ಹಾಡ ಹಾಡ್ರಿ ದೊಡಮ್ಮ, ಕೇಳಕ್ ಚೆನ್ನಾಗಿರ್ತೈತಿ. ನನಗೆ ಬರೋದಂದ್ರೆ ಸಿರಿ ಚಂದವಳ್ಳಿ ಶ್ರೀ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ, ಈ ಪುತ್ತಳಿಗೊಂಬೆಯು ತಾಯಿಯಾಗುವಳು ಹಾರೈಸಿರಮ್ಮ. ಇದ ನೋಡು ಪಿಕ್ಚರಿಂದ. ಗೌರಿಗೆ ಮಂಗಳ ಸೀಮಂತ, ತಿಂಗಾಳು ತುಂಬ್ಯಾವೆ ಜೀವ ಜೀವಂತ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಾಳು ತುಂಬ್ಯಾವೆ ಜೀವ ಜೀವಂತ. ತಿಂಗಾಳು ತುಂಬ್ಯಾವೆ ಜೀವ ಜೀವಂತ. ರತ್ನಾಧಾರತಿ ಎತ್ತಿ ಬಂಗಾರಿಗೆ, ಕರುಳ ಕುಡಿ ಹೊತ್ತ ಸುಮಬಾಲಿಗೆ. ರತ್ನಾಧಾರತಿ ಎತ್ತಿ ಬಂಗಾರಿಗೆ, ಕರುಳ ಕುಡಿ ಹೊತ್ತ ಸುಮಬಾಲಿಗೆ. ಮುತ್ತಿನಾರತಿ ಹೆತ್ತಿ ಸಿಂಗಾರಿಗೆ, ಪ್ರೀತಿ ಸೆಸೆಯಿಕ್ಕಿ ಸಿರಿಗೌರಿಗೆ. ಮುತ್ತಿನಾರತಿ ಎತ್ತಿ ಸಿಂಗಾರಿಗೆ, ಪ್ರೀತಿ ಸೆಸೆಯಿಕ್ಕಿ ಸಿರಿಗೌರಿಗೆ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಾಳು ತುಂಬ್ಯಾವೆ ಜೀವ ಜೀವಂತ. ತಿಂಗಾಳು ತುಂಬ್ಯಾವೆ ಜೀವ ಜೀವಂತ. ಚಂದಿತ್ತ ಶಾಂತಕ ಹಾಡ? ಬರವ 5 ಮಂದಿ ಎಲ್ಲಾರು ಬರ್ರಿ, ಅರ್ಶನ ಕುಂಕುಮ ಹಚ್ಚಿ ಬಳಿ ಇಡ್ಬರ್ರಿ. ಅಂದಂಗೆ ಗಿರ್ಜಕ್ಕ, ಯಾವಾಗವ ನಿನ್ ಸೊಸಿದ ನಾವು ಸಿಹಿ ಸುದ್ದಿ ಕೇಳೋದ? ಸೊಸಿದ ಆದಷ್ಟು ದೊಡ್ಡ ಬೊಂದೆ ಊಟ ಹಾಕಸ್ವಾ. ಮೊದಲು ಮಗಳದಕ್ ಬಂದಿರಿ, ಮುಗಿಸ್ರಿ ಸೊಸಿದಕ್ಕಂತ. ಒಂದೊಂದ ತಿನ್ರಿ, ಬೊಂದೆನ ಆರೋಗ್ಬೇಕಲ್ಲ. ಅವಸರ ಮಾಡ್ತಿರಲ್ಲ, ಅದೇನು ಅಂಗಡಿಯಾಗ ತರುವಂತದನ. ದೇವ್ರ ಆಶೀರ್ವಾದ ಆಗ್ಬೇಕು, ದೇವ್ರು ಕೊಡ್ಬೇಕು. ಅಕ್ಕವ ಟೈಮ್ ಬೇಕು ಎಲ್ಲದಕ್ಕೂ. ಐ ಅಂದ್ಬಿಟ್ಲೆ ಉಯ್ಯ ಅನ್ನಂಗಿಲ್ಲ. ಅದು ಇಷ್ಟು ಗಡ ನನ್ನ ಮಗಳಿಗೆ ಅದೆಲ್ಲ ಬೇಡ. ಸಣ್ಣಕ್ಕೆದಾಳ ನನ್ನ ಮಗಳು, ಆರಾಮಾಗಿರ್ಲಿ, ಸ್ವಲ್ಪ ದಿನ ಆರಾಮಾಗಿದ್ದು ಆಮೇಲೆ ನೋಡೋಣಂತೆ. ಅಯ್ಯ, ಇನ್ನೆಂತ ಸಣ್ಣಕ್ಕೆ ಮದುವೆ ಆಗಿ ಹೌದನ್ನಂಗ 3 ವರ್ಷ ಆತು. ಮತ್ತೆ ಬಡ ಬಡ ಮಾಡ ಕೈಲೆ ಏನು ಮಾಡ್ಬೇಕೆಲ್ಲ ಮಾಡಿಬಿಡ್ಬೇಕು. ಈಗ ನೋಡ್ರಿ, ನಮ್ಮ ಮಧುರ ಮದುವೆ ಆಗ್ತಿದ್ದಂಗೆ ತಡ ಇಲ್ದ ಗಡ 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 ಆಗಲಿ ಹೊಟ್ಟಿಲ್ ನಿಂತೇ ಬಿಟ್ಲು. ಹೌದು, ನೀವೇನ ಅನ್ರಿ, ಈ ಏನಾರ ಸಣ್ಣ ಪುಟ್ಟ ತೊಂದರೆ ಆಗಿರ್ತಾವಲ್ಲ ಅಂಥವ್ರಿಗೆ ಮಕ್ಕಳು ಭಾಳ ದೌಡ್. ಅವಾಗಾದ್ರೂ ಫಸ್ಟ್ ಆದ್ರೂ ಭಾಳ ದೌಡ್ ನಿಂತಿತ್ತಂತಿಕಿಗೆ, ಮತ್ತು 2ನೇದ್ದು ಅಷ್ಟೇ ಭಾಳ ದೌಡ್ ನಿಂತೈತಿ. ಹಂಗೆ ನಮ್ಮ ಮಗಳಿಗೆ ಇದು ಇಲ್ಲ ನೋಡ್ರಿ. ಅಕ್ಕಾರ ಏನು ಮಾತಾಡತ್ತೀರಿ ನೀವು? ಇಲ್ಲ ಅಂದರೆ ಹಂಗೆ ತಪ್ಪಿಕೋಬೇಡ್ರಿ. ನಾನು ಅಂದಿದ್ದು ಏನು ಹಂಗೆ ತಲೆಯಾಗಿ ಇಟ್ಕೊಂಡು ಅನ್ಲಿಲ್ಲಪ್ಪ. ನೀವು ಯಾಕೆ ಹಂಗೆ ತಪ್ಪಿಕೊಂತೀರಿ? ನೀವು ಹೇಳಿದ್ದೆ ಹಂಗಿತ್ತು. ಅಲ್ಲಿ ಹೆಂಗೆ ಮಾತಾಡ್ತೀರಿ ಮತ್ತೆ ನೀವು ಮಾತಾಡಿದ ಮಾತು? ಅಲ್ಲ, ಏನಾದ್ರು ಎಡವಟ್ಟ ಆದ್ರೆ ಹಿಂಗಾಗದಂತೀರಲ್ಲ, ಏನದು ನೀವು ಹೇಳಿದ್ದಂಗಾರ ಮಾತಿನ ಅರ್ಥ? ಅಲ್ಲ, ಈಗ ಮದುವೆಗಿಂತ ಮುಂಚಿದಾದಾಗೂ ಭಾಳ ದೌಡ್ ಪ್ರೆಗ್ನೆಂಟ್ ಆಗಿದ್ಲಂತೆ.
ಈಗೂನು ಹಂಗೆ ದೌಡ್ ಆತಲ್ಲ. ಅದೇನಂತಾರಲ್ಲ ಅವಾಗ ಅಬಾರ್ಷನ್ ಮಾಡಿಸಿರ್ತಾರಲ್ಲ, ಈ ಸತ್ ಕುಡಿಸು ಹೊಟ್ಯಾಗ ಅಂತಾರಲ್ಲ, ಹಾಗೆ ಒಂದು ಪಟ್ಟ ನಂಗೆ ಇದಾತಂದ್ರೆ ಮತ್ತೊಂದು ಪ್ರೆಗ್ನೆಂಟ್ ದೌಡಕ್ಕಾರಂತೆ. ಅದನ್ನು ಹೇಳಿದೆಯಪ್ಪ ನಾನು. ನೀವು ಹಾಗೆಲ್ಲ ತಪ್ಪು ತಿಳ್ಕೊಬೇಡ್ರಿ, ನಾ ಹೇಳ್ಬೇಕಂತ ಹೇಳಿಲ್ಲ. ಅವ್ರು ಕೇಳಿದ್ರಲ್ಲ ದೌಡ ಮದರಾಗಾತು ನಿಮ್ಮ ಮಗಳಿಗೆ ಇನ್ನೂ ಆಗಿಲ್ಲ ಅಂತ, ಅದಕ್ಕೆ ಅಂದೆ ಅಷ್ಟೇ. ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ತಪ್ಪು ತಿಳ್ಕೊಬೇಡ ಅಂತೀರಿ, ಮಾತಾಡೇ ಹಂಗೆ ಮಾತಾಡಿದ್ರಿ ನೀವು. ಅಲ್ಲ ಅತ್ತೀರ ಏನೋ ಒಂದು ಹಂಗೆ ಮಾತಾಡ್ಯಾರ, ಹೋಗ್ಲಿ ಬಿಡ್ರಿ. ನೀವು ಒಂದು ಸ್ವಲ್ಪ ನಿಮ್ಮ ಅವ್ಗೆ ಹೇಳವ ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲ್ಕೊ ಅಂತೇಳಿ. ಏನು ಬಾಯಿ ಕೊಟ್ಟನ್ ದೇವ್ರ ಅಂತೇಳಿ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಿಸಲ್ಲ. ಆಯ್ತು ಬಿಡ್ರಿ, ಸಿಟ್ಟ ಬಿಡ್ರಿ ಅದಕ್ಕೆ. ಅವ ನಡಿಯವ, ಹಂಗೆಲ್ಲ ಯಾಕೆ ಅನ್ನಕ್ಕೆ ಹೋದಿ? ಬಾಯಿಲೆ ಏನು ಹೆಣ್ಮಗಳದು ಹಂಗ್ಯಾಕೆ ಮಾತಾಡ್ತಾಳಕ್ಕಿ? ಅಲ್ಲಿ ಎಲ್ಲಿ ಏನು ಹೆಂಗೆ ಮಾತಾಡ್ಬೇಕು ಅನ್ನೋದು ಇನ್ನೂ ತಿಳುವಳಿಕೆ ಬಂದಿಲ್ಲ ಅಂದರೆ ಹೆಂಗದಂತ. ಛೇ, ವಯಸ್ಸಿಗೆ ತಕ್ಕಂಗೆ ನಡ್ಕೋಬೇಕಪ್ಪ. ಅದೇ ನೋಡು ಶಾಂತಕ, ಮಾತಾಡೋ ಮಾತು ನೋಡು. ಅದಕ್ಕೆ ನಾನು ಸುಮ್ಮನೆ ಇರಲಿಲ್ಲ, ಈಗ ಸರಿಯಾಗಿ ಮರ್ಯಾದೆ ಕಳೆದ ಕಳಿಸಿದ್ದೀಗ. ವಾ ಹೋಗ್ಲಿ ಬಿಡು, ಸುಮ್ಮನೆ ಯಾಕೆ ಅವೆಲ್ಲ ಬೆಳೆಸ್ತಿ. ಬರ್ರಿ ಬರ್ರಿ, ಬಡ ಬಡ ಆರತಿ ಮಾಡಿ ಊಟಕ್ಕೆ ಹೋಗೋಣ ಬರ್ರಿ. ಅಯ್ಯವ್ವ ಕೈಕಾಲು ಬಳ ಬಳ ಅಂದವು ನೋಡು. ಅಪ್ಪ ಸುಸ್ತಾಗಿ ಹೋತಪ್ಪ. ಏನು ಬಿಸಿಲು ಅಂತಿ? ಅಯ್ಯವ್ವ ಸುಸ್ತ ಅಥವಾ ಅಯ್ಯೋ ಎಂಥ ಬಿಸಿಲು. ಉಳ್ಕಾದ ದಿನ ಮಳೆ ಸುರೀತಿರ್ತಿತ್ತು, ಮಾಡಾರ ಆಗಿರ್ತಿತ್ತು. ಅಯ್ಯೋ ದೇವ್ರೆ, ಇವತ್ತು ಯಾಕೆ ಯಾ ನಮ್ನಿ ಬಿಸಿಲು ಬಿದ್ದತೆ ಯವ್ವ ಆತಾಗ. ನೀರು ಕುಡಿಸಿ ಉಣ್ಣಾಕ ಕರೆಕ್ಟ್ ಆಗಲಿಲ್ಲ. ಉಣ್ಣಾಕ ಕರೆಕ್ಟ್ ಆಗಿಲ್ಲ. ನಿನ್ನ ಅವ್ನ ಗಿಡ್ಡು ಮೂಳಿ ಇನ್ನೊಂದ್ 2 ನಿಮಿಷ ಆಗಿದ್ರೆ ಅಲ್ಲಿ ಹೊರಗಿತ್ತಲ್ಲ ಅದು ಮಂಟಪ ಅವ್ರದ್ದು, ಏನು ಹೊರಗೆ ಬರೋ ಬಾಗ್ಲ ಕಿತ್ತಚ್ಬೇಕ ಏನಂತ ಅದನ್ನ. ಓ ಮರ ಗಣಪನ ಹೊಟ್ಟೆ ಹೊಡೆದಂಗೆ ಹೊಡಿತೇನೆ ಈಕಿದು. ಇನ್ಯಾ ಹಾವಿನ ಹುಡುಕ್ಲೆಪ್ಪ ಈಕಿ ಹೊಟ್ಟಿ ಸುತ್ತಾಕಂತ ಮಾಡಿದ್ ನೋಡ್ ನಾನು. ಇನ್ನೇನಿಲ್ಲ, ಅಲ್ಲೇ ಹಿಂದೆ ಅರ್ಬಿ ಒಣಾಕಂತೇಳಿ ಒಂದು ದಪ್ಪನ ಹಗ್ಗ ಕಟ್ಟಿದ್ರಲ್ಲ, ಅವನ್ನ ತಂದು ಬಿಗಿತಿದ್ದೆ ನೀನು ಹೊಟ್ಟಿಗೆ ಅಟ್ಟ ಮತ್ತೇನಿಲ್ಲ. ನೀನು ನಾವು ನನ್ನ ಇದ್ರಿಗೆ ನಿಡ್ಸ್ಕೊಂಡು ಕುಂದ್ರದಂಗೆ ತಿನ್ನಾಕತ್ತಿ, ತಿನ್ನಾಕಾಗಲಿಲ್ಲ ಅಂತ. ವೈ ಕಣ್ಣು ಮಣ್ಣಾಲಿ ಅಲ್ರಿ. ನೀವು ನಿಮ್ಮ ಪಾಡಿಗೆ ನೀವು ಊಟ ಮಾಡೋದು ಬಿಟ್ಟು ನಿಮ್ಮ ಕಣ್ಣು ಏನಕ್ಕೆ ನನಗೆ ಗಂಗಾಳಮೆ ಆಗಿತ್ತ? ನೀವು ನಿಮ್ಮ ಪಾಡಿಗೆ ನೀವು ಉಣ್ಬೇಕು ಬೇಡ? ಎಲ್ಲಿ ಊಟ ಹೋಗ್ತೈತಿ ಮಾರಾಯ, ಉಣ್ಣಾಕ ಆಗಲಿಲ್ಲ. ಅಷ್ಟು ಚಲೋ ಎಲ್ಲ ಮಾಡಿದ್ರಲ್ರಿ. ಏನ್ ತಿಂಡಿ ಏನ್ ಬಿಟ್ಟಿ ಎಷ್ಟು ರುಚಿ ಅಡಿಗೆ ಮಾಡಿದ್ರು, ಎಷ್ಟೆಲ್ಲ ಇತ್ತು, ತಿನ್ನಕ್ ಆಗಲಿಲ್ಲ ಅಂತ. ನಿಮ್ಮ ಇನ್ನಂತ ಬೇಕು ನಿಮಗ? ಅದೆಲ್ಲ ಸರಿ, ಅಡಿಗೆ ರುಚಿನ ಮಾಡಿದ್ರು. ಆದ್ರೆ ನಿಮ್ಗೆ ಹೆಣ್ಮಕ್ಳಿಗೆ ಜಂಪರ್ ಪೀಸು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಊಟಕ್ಕೆ ನೀಡಿದ್ರು. ನಮ್ಗೇನ್ ಕೊಟ್ರು ಅವ್ರು ಗಂಡ್ಮಕ್ಳಿಗೆ? ಮತ್ತೆ ನಮಗೇನು ಬೇಡನ? ಬಿಡು, ಇದು ನನಗೆ ಇಷ್ಟ ಆಗ್ಲಿಲ್ಲ ಬಿಡು. ಇದ್ಯಾಕ ನನ್ ಭಾಳ ಬೇಜಾರಾತು. ನಮಗೆ ಏನು ಕೊಡ್ಲಿಲ್ಲ. ಮಲ್ಲೇಶ್ ಬೆಟ್ಟಾಗಿದ್ದ ಅದನ್ನ ಕೇಳಿದೆ, ಅಲ್ಲೇ ಮತ್ತೆ ಊಟಕ್ಕೆ ಕೊಡಾಕತ್ತಿ. ಅವ್ರಿಗಾದ್ರೆ ಹಂಗ ನಮ್ ಗಂಡ್ಮಕ್ಳು ನೀನ್ ನೋಡ್ಕೊಳ್ಳೋದು ಬೇಡ, ಗಿರ್ಜಕರ್ ನೋಡು ತಮ್ಮ ಹೆಣ್ಮಕ್ಳು ಹೆಂಗ್ ನೋಡ್ಕೊಂಡಾರ, ನೀ ಏನ್ಲೇ ನೀನು ಅಂತದ ಅಂದೆ. ಯೋ ಗೌಡ್ರೆ, ನಾ ಅಂದೆ ಈಕಿ ಬೈಯಾಕತ್ಲು ಅಂತ ಅಂದ ಅವ. ಗೊತ್ತನ, ನನಗೆ ಸಿಟ್ಟ ಬಂದ್ಬಿಡ್ತು. ಗಿರ್ಜಕರ್ ಮೇಲೆ ಭಾಳ ಬೇಜಾರಾಗ್ಬಿಡ್ತು ಬಿಡು ನನಗೆ. ಅಯ್ಯೋ ನಿಮ್ಮ ಕುಡುಕ್ ನನ್ನ ಬಾಯಾಗನ ಹಾಟ. ನಿಮ್ಮ ಹುಚ್ಚ ಮೂಳಿ ಅಲ್ಲರಿ. ಏನು ಮಾತಾಡ್ತೀರಿ? ಅಲ್ಲ ಕುಡಿದ ಕಾಸ್ಲೆ ಇನ್ನು ಅಲ್ಲೆಲ್ಲ ಗೊಬ್ಬೆಬ್ಸ್ಬೇಕಂತ ಮಾಡಿದ್ರಿ ಕಾಂತತಿ. ನಾವಲ್ಲಿ ವೈ ಕುಡುಕದ ಜನ್ಮಕ್ಕೆ ಇಷ್ಟತ್ತಾಗ ಅದು ಏನು ಕುಡಿತೀರಿ ಕುಡಿಲಾರ್ದ ಹೋದಿರಿ. ನಿನ್ನವನ ಸಾಯಿ ಕೊನಿ ಮೂಮೆಂಟ್ನೇ ಭಯ ನೀರು ಬಿಡಿಸ್ಕೊಂತಾರಂತ. ನಾ ಹಂಗಲ್ಲ, ಒಂದು 90 ಬಿಡಿಸ್ಕೊಂಡ ಸಾಯವ. ಮತ್ತೆ ಹಂಗ ಹೋಗ್ತಾ ಇರ್ಬೇಕು, ಗೊತ್ತೇ ಆಗಬಾರ್ದು. ಯಾಕಡೆ ಹೊಂಟೇವಿ, ಸ್ವರ್ಗ ಕೊಟ್ಟೇವೋ ನರಕ ಕೊಟ್ಟೇವೋ, ಮುಂದೆ ನಿಂತಾವು ಇಂದ್ರೋ ಯಮಧರ್ಮೋ ಅಂತ ಗೊತ್ತಾಗಿರಬಾರ್ದು. ಹಂಗ ಫುಲ್ ತಿಲಾಡ್ಕೊಂತ ಹೋಗ್ತಿರ್ಬೇಕಾಗ. ಹೌದು, ತೆಲಾಡ್ಕೊಂತ ಹೋಗ್ತಿರ್ಬೇಕು. ಅಲ್ಲಿ ಹೋಗಿ ಎಣ್ಣೆಯಾಗ ಮಿರ್ಚಿ ಬಜ್ಜಿ ಕರ್ದಂಗೆ ಕರಿಯಾಕತ್ತಾರಂದ್ರೆ ಅವಾಗ ಎಚ್ಚರಕತ್ತಲ್ಲ. ನನ್ನ ಯಾಕೆ ಕರಿತಾರಲಿ? ನಿಮ್ಮ ಕಾಂದಾನಿನ್ ಕರಿತಾರ. ಈಗ ಆಲೆ ನಿಮ್ಮ ಅಪ್ಪನ ಏನ ಫಿಂಗರ್ ಚಿಪ್ಸ್ ಕರ್ದಂಗ್ ಕರ್ದಾರ, ಇನ್ನೊಂದ್ ದಿನಕ್ಕೆ ನಿಮ್ಮ ಅವ್ವನ್ ಕರಿತಾರ. ಆಮ್ಯಾಗ ನಿಮ್ ಇಡೀ ಕಾಂದಾನಿನ್ ಕರಿತಾರ. ಬಜ್ಜಿ ಮಿರ್ಚಿ ಬಿಟ್ಟಂಗ್ ಬಿಟ್ಟು ಎಣ್ಣ್ಯಾಗ ಏನ ಆ ಹೊಲಸ್ ಎಣ್ಣಿನೂ ಬದ್ಲಿ ಮಾಡೋದಲ್ಲ ಅವ್ರು. ಮತ್ತ ಕರ್ರಗ ಕಿಮ್ಮುಟ್ಟು ಡಾಂಬರ್ ಆದಂಗ ಆಗಿರ್ಬೇಕು ಅಂತ ಎಣ್ಣೆ ಕರಿತಾರ. ನಮ್ಮನ್ನೆಲ್ಲ ಹಂಗ ಕರಿಯೋದೇ ಇಲ್ಲ, ತಿಳ್ಕೊಂಬಿಡು ನೀನು. ನಮ್ಮ ವಂಶಸ್ಥರ ಹಂಗಲ್ಲ ಏನ, ಹಂಗ ಮಸ್ತ್. ಈಗ ಇದಕ್ಕೆ ಹೋಗ್ಯಾರ ಅವ್ರು, ಸ್ವರ್ಗದಾಗ ಇಂದ್ರದೇವನ್ ಮುಂದೆ ಕುಣಿತಾರಲ್ಲ ಡ್ಯಾನ್ಸರ್ಸ್, ರಂಬೆ, ಊರ್ವಶಿ, ಮೇಣಕ, ಕಿಲೋತ್ತಮೆ, ಇವ್ರೆಲ್ಲಾರ ಮುಂದೆ ಡ್ಯಾನ್ಸ್ ನೋಡ್ಕೊಂತ ಆರಾಮ್ ಒಂಥರ ಪಾಪ್ಕಾರ್ನ್ ತಿನ್ಕೊಂತ ಕುಂತಾರ ಅವ್ರು, ಕುರ್ಚಿ ಹಾಕೊಂಡು. ಗೊತ್ತನ? ಬಾಯಿ ಮುಚ್ಕೊಂಡು ಇದ್ರು ಚಲೋ. ಈಗ ಅತ್ತಿ ಬಾಯಿ ಸಣ್ಣ ಮಾಡ್ರಿ, ಅಲ್ಲಿ ಹುಡುಗಿ ಹೇಳ್ತತಿ. ನಾನು ಕರ್ಕೊಂಡು ಹೋಗಿದ್ರು ನಾನು ಬರ್ತಿದ್ದೆ, ನೀವಾರು ಮಸ್ ತಿಂದು ಬಂದ್ರಿ. ನೀನವಲ್ಲ ಅಂದಲ್ಲ ಹುಡುಗಿ ಕಟ್ಕೊಂಡೆ. ನಾನು ಇಷ್ಟೆಲ್ಲ ಚಲೋ ಮಾಡಿರ್ತಾರಂತ ಎಲ್ಲಿ ಗೊತ್ತು. ಅನ್ನ ಸಾರು ಗೋಧಿ ಹುಗ್ಗಿ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡ್ತಾರೆ ಬಿಡ ಅಂತ ಸುಮ್ಮನಾದೆ. ಈಗ ನೋಡತ್ಗೆ ಬರ್ಬೇಕಿತ್ತು ಅನ್ನಿಸ್ತೈತಿ. ಭಾರಿ ರುಚಿ ಮಾಡಿದ್ರಂತಲ್ಲ ಅಡುಗೆ. ನಂಗೂ ಅಂತಾವೆಲ್ಲ ತಿನ್ಬೇಕಂತ ಆಸೆ ಅತ್ತಿ. ಭಾಳ ದಿನ 6 ತಿಂಗಳಾಯ್ತು ಕಮ್ಮನ ಊಟ ತಿಂದು. ಗೊತ್ತನ? ನಿನ್ನ ಮಗ ಮಾತ್ರ ಎಲ್ಲ ಥರ ತಿಂತಾನ. ನಾವು ಹೆಣ್ಮಕ್ಳು ಬಾಯಿ ಕಟ್ಟಬೇಕು ಅಲ್ಲ? ಬರೇ ಹೆಣ್ಮಕ್ಳಿಗೆ ತ್ರಾಸ್ ನೋಡು. ಆ ದೇವ್ರು ಎಲ್ಲ ಗಂಡ್ಮಕ್ಳಿಗೆ ಒಂದು ಅರ್ಧ ಕೊಡ್ಬೇಕಿತ್ತು. ಮಕ್ಕಳು ಹಡಿಯೋ ತ್ರಾಸ್ ನಮಗೆ ನಾವೇ ಅನುಭವಿಸ್ಬೇಕು, ಹೊತ್ಕೊಂಡು ಅಡ್ಡಾಡೋದು ನಾವೇ ಅನುಭವಿಸ್ಬೇಕು. ಪ್ರತಿಯೊಂದು ಎಲ್ಲ ನಮಗೆ ಕೊಟ್ಟಾನ. ಯವ್ವ ತಂದೆ ಜವಾಬ್ದಾರಿನೂ ಬೇಕಾದಷ್ಟು ಹೊತ್ತಿರ್ತಾನ, ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಟ್ಟೆ ಅದ ತಾಯಿದೊಂದು ಕಣ್ಣಿಗೆ ಕಾಣ್ತತಿ. ಸುಮ್ಮನಿರ.
ಆದ್ರೆ ತಾಯಿ ಪಾತ್ರ ಇನ್ನೂ ಹೆಚ್ಚಿರ್ತೈತಿ. ಏನ್ ಮಾಡಕತ್ತಿ ಮತ್ತ ಮಕ್ಕಳ ಸಂಬಂಧ ತಾಯಿ ಕೆಲವೊಂದು ತ್ಯಾಗ ಮಾಡ್ಬೇಕಾಕತಿ. ಅಯ್ಯೋ ನಿನ್ನ ತಡಿ, ಈಗೇನ್ ತಿನ್ಬೇಕ ನೀನು ನಿನ್ನ ಮಗ ನಿನ್ನ ಗಂಡ ಹೇಳ, ಏನಾರ ತಿನ್ನಂಗಾದ್ರ ಫೋನ್ ಹಚ್ಚಿ ತರಿಸ್ಕೊಂಡು ತಿನ್ನು. ನಾ ಏನು ಬ್ಯಾಡ ಅಂತೇನೆ, ಯಾಕೆ ತಂದ್ರಿ ಅಂತ ನೀವು, ಯಾಕೆ ತಿಂದ್ರಿ ಅಂತ ನೀವು. ಇಲ್ಲೇನು ಯಾರು ನಿನ್ನ ಕೈ ಹಿಡಿತಾರೆ ಇವ? ನೀ ಮಾಡಿದ್ದು, ನೀ ಬಿಟ್ಟಿದ್ದು, ನೀ ತಿಂದಿದ್ದು, ನೀ ಯಾವ ತಂದಿದ್ದು, ನಾವ್ಯಾದಕ್ಕೂ ತಲೆ ಹಾಕೋದಿಲ್ಲ. ನಿಂಗೆ ಏನಾರ ಬೇಕಂದ್ರೆ ತರಿಸ್ಕೊಂಡು ತಿನ್ನು. ಆಯ್ತತಿ. ನನಗೆ ಹಿಂಗೊಂದ್ಸಲಾರ ಅಂತ್ಯಾನ ನಿಮ್ಗೆ ಯಾರು ಬೇಡ ಅಂತಾರ? ಬೇಕಾದ್ ಕುಡೀರಿ, ರಮ್ಮರ ಕುಡೀರಿ, ಬೀರರ ಕುಡೀರಿ, ಜಿನ್ನರ ಕುಡ್ರಿ, ಏನಾರ ಕುಡ್ರಿ, ಕಾಚ್ ಏನು ಬೇಕದನ್ ಕುಡ್ರಿ, ಎಷ್ಟರ ಕುಡ್ರಿ ಅಂತ ಒಂದ್ಸಲಾರ ಅಂತ್ಯಾನ ನಿನ್ನ ಬಾಯಿ ಶೀದಾಕ